Almost everything. Everything you need to know. ಹೆಲೋ ಮಿತ್ರ, ಹೋದ ಫಿನಾನ್ಸ್ ಫ್ರೈಡೆ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ಅಚೀವ್ ಮಾಡೋದಕ್ಕೆ ಒಂದು ಸಿಂಪಲ್ ಆದ 6 ಸ್ಟೆಪ್ ಫೈನಾನ್ಷಿಯಲ್ ಪ್ಲಾನ್ ಅನ್ನ ನೋಡಿದ್ವಿ. ನಮ್ಮ ಫೈನಾನ್ಷಿಯಲ್ ಲೈಫ್ ಅಲ್ಲಿ ಒಂದು ಸೇಫ್ ಆದ ಸ್ಥಾನಕ್ಕೆ ನಾವು ಬರ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಅಂತ ಆ 6 ಸ್ಟೆಪ್ ಇಂದ ಒಂದು 3 ಪ್ರೊಸೀಜರ್ ಅನ್ನ ನಾವು ನೋಡಿದ್ವಿ. ಇವತ್ ನಾವು ಆ ವಿಡಿಯೋದ ಕಂಟಿನ್ಯೂಷನ್ ಆಗಿ ಫೈನಾನ್ಷಿಯಲ್ ಸೆಕ್ಯೂರಿಟಿಯಿಂದ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ನೀವು ಫೈನಾನ್ಷಿಯಲ್ ಸೆಕ್ಯೂರಿಟಿನ ಅಚೀವ್ ಮಾಡೋದಿಕ್ಕೆ ನಿಮ್ಮ 6 ಮಂತ್ ಸ್ಯಾಲರಿಯನ್ನ ಎಮರ್ಜೆನ್ಸಿ ಫಂಡ್ ಆಗಿಟ್ಟಿರ್ತೀರಾ, ಮತ್ತೆ ನಿಮ್ಮ ಹತ್ರ ಇರೋ ಬ್ಯಾಡ್ ಡೆಪ್ಟ್ ಅನ್ನ ಕ್ಲಿಯರ್ ಮಾಡಿರ್ತೀರಾ, ಮತ್ತೆ ನೀವು ಒಂದು ಒಳ್ಳೆಯ ಲೈಫ್ ಇನ್ಶೂರೆನ್ಸ್ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ತಗೊಂಡಿರ್ತೀರಾ. ಇವಾಗ ನಿಮ್ಮ ಗೋಲ್ ಬಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಲ್ಲ, ಫೈನಾನ್ಷಿಯಲ್ ಫ್ರೀಡಮ್. ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡೋದಕ್ಕೆ ನೀವು ನಿಮ್ಮ ಮನಿಯನ್ನ ಮಲ್ಟಿಪಲ್ ಮಾಡಬೇಕು. ಅಂದ್ರೆ ನಿಮ್ಮ ದುಡ್ಡನ್ನ ನಿಮ್ಗೋಸ್ಕರ ಕೆಲಸ ಮಾಡೋ ರೀತಿ ಮಾಡಬೇಕು. ನಿಮ್ಮ ದುಡ್ಡನ್ನ ಮಲ್ಟಿಪಲ್ ಮಾಡೋದಿಕ್ಕೆ 2 ದಾರಿ ಇದೆ. ಒಂದು ಬಿಸ್ನೆಸ್ ಮಾಡೋದು, ಇನ್ನೊಂದು ಇನ್ವೆಸ್ಟ್ ಮಾಡೋದು. ನಮ್ಮ ಚಾನೆಲ್ ಅಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿ ಸುಮಾರು ವಿಡಿಯೋವನ್ನ ನೋಡಿರ್ತೀವಿ, ಆದ್ರಿಂದ ಅದ್ರ ಬಗ್ಗೆ ನಾವಿವತ್ತು ಮಾತಾಡೋದು ಬೇಡ. ಇವತ್ ನಾವು ಒಬ್ಬ ನಾರ್ಮಲ್ ಸ್ಯಾಲರಿಡ್ ಪರ್ಸನ್ ಆಗಿದ್ರೂ ಕೂಡ ನೀವು ಯಾವ್ಯಾವ ಮಾರ್ಗದಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ದುಡ್ಡನ್ನ ಮಲ್ಟಿಪಲ್ ಮಾಡೋದು ಅಂತ ನೋಡೋಣ. ಈಗ ನೀವು ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ನಿಮ್ಮ ಸ್ಯಾಲರಿ ಬಂದ್ ಕೂಡಲೇ ಅದರಿಂದ 50 to 20% ಇನ್ವೆಸ್ಟ್ ಮಾಡೋದಕ್ಕೆ ಮೊದ್ಲೇ ಸಪರೇಟ್ ಆಗಿ ಎತ್ತಿಟ್ಕೊಂಡಿರ್ತೀರಾ. ಈ ಅಮೌಂಟ್ ಅನ್ನ ನೀವು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬಹುದು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಇಲ್ಲಾಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಈಗ ಇದೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ನಂಬರ್ 1, ಈಕ್ವಿಟಿ. ನಾವು ಈಕ್ವಿಟಿಯಲ್ಲಿ ನೋಡ್ಬೇಕಾದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಗೆ 2 ಆಪ್ಷನ್ ಇದೆ. ಒಂದು ಸ್ಟಾಕ್ಸ್ ಮತ್ತೆ ಇನ್ನೊಂದು ಮ್ಯೂಚುವಲ್ ಫಂಡ್. ಈಗ ನಿಮ್ಮ ಸ್ಥಾನ ಅಂದ್ರೆ ನೀವು 20s ಅಲ್ಲಿ ಇದ್ರೆ ಆದಷ್ಟು ಬೇಗ ನೀವು ಹೆಂಗಾಗಿರ್ತಾನೆ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಈ ಸ್ಟಾಕ್ಸ್ ಮತ್ತೆ ಮ್ಯೂಚುವಲ್ ಫಂಡ್ ಎಲ್ಲವೂ ಕಾಂಪೌಂಡ್ ಎಫೆಕ್ಟ್ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇದರಿಂದ ನೀವು ಹೆಂಗಾಗಿ ಇರ್ಬೇಕಾದ್ರೇನೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮಲ್ಲಿ ಸುಮಾರು ಜನರಿಗೆ ವಾರನ್ ಬಫೆಟ್ ನ ಸ್ಟೋರಿ ಗೊತ್ತಿರುತ್ತೆ. ಅವರು 11 ವರ್ಷದಲ್ಲಿ ಇರ್ತಾನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಇವತ್ತು ವಿಶ್ವದಲ್ಲೇ 3rd ರಿಚೆಸ್ಟ್ ಮ್ಯಾನ್ ಆಗಿ ಅವರಿದ್ದಾರೆ. ಅವರ ಕಂಪನಿ ಬರ್ಕ್ಷೆ ಹ್ಯಾಥ್ವೇನ ರಿಟರ್ನ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 1964 ಇಂದ 2015 ವರೆಗೂ ಒಂದು ವರ್ಷಕ್ಕೆ 20% ಕಾಂಪೌಂಡ್ ಆಗಿ ಅವರಿಗೆ ರಿಟರ್ನ್ ಸಿಕ್ತು. ನೀವು 1964 ಅಲ್ಲಿ ವಾರನ್ ಬಫೆಟ್ ಹತ್ರ 1 ಲಕ್ಷ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೇಳಿದ್ರೆ 2050ಗೆ ಅದು ಅಪ್ರಾಕ್ಸಿಮೇಟ್ ಆಗಿ 150 ಕೋಟಿ ಆಗ್ತಾ ಇತ್ತು. ಅದು ಕೂಡ ಆ ಅಮೌಂಟ್ ಪ್ಯಾಸಿವ್ ಇನ್ಕಮ್ ಆಗಿರ್ತಿತ್ತು. ಇದನ್ನ ಕೇಳ್ಬಿಟ್ಟು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ನೀವು ಅನ್ಕೋತೀರಾ. ನೀವು ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡಿಲ್ಲ ಅಂದ್ರೆ ನೀವು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ನೀವು ಫ್ರೀ ಆಗಿ ಒಂದು ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ದ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆಂಜಲೋನ್ ಝೀರೋದ ಅಥವಾ ಅಪ್ಸ್ಟಾಕ್ ಮೂಲಕ ಫ್ರೀ ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮೂಲಕ ನಿಮ್ಮ ದುಡ್ಡನ್ನ ಮಲ್ಟಿಪಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಸುಮಾರು ಜನ ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡಿ ಆದ್ರೂ ಕೂಡ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತೀರಾ. ನೀವೇ ಒಂದು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಭಯ ಪಡ್ತೀರಾ. ನಿಮ್ಗೆ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಮಾರ್ಕೆಟ್ ಅನ್ನ ಅನಲೈಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ರೆ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಅಮೌಂಟ್ ಅನ್ನ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ತಗೊಳ್ಳುತ್ತೆ. ಆ ಕಂಪನಿ ನಿಮ್ಗೋಸ್ಕರ ಮಾರ್ಕೆಟ್ ಅನ್ನ ಅನಲೈಸ್ ಮಾಡಿ ಒಂದು 10-20 ಕಂಪನಿಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ಡಿವೈಡ್ ಮಾಡಿ ಹಾಕುತ್ತೆ. ಆ ಕಂಪನೀಸ್ ಎಲ್ಲವೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಮ ದುಡ್ಡು ಮಲ್ಟಿಪಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಸುಮಾರು ಅಮೌಂಟ್ ಅನ್ನ ಇಟ್ಕೊಂಡು ವರ್ಷ ಇನ್ಫ್ಲೇಷನ್ ಕಾರಣದಿಂದ ಅದರ ವ್ಯಾಲ್ಯೂ ಕಮ್ಮಿ ಆಗೋಕ್ಕಿಂತ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆವರೇಜ್ ಆಗಿ 15% ರಿಟರ್ನ್ ಸಿಗುತ್ತೆ. ಈಗ ನಾವು ಈಕ್ವಿಟಿ ಬಗ್ಗೆ ನೋಡಾಯ್ತು. ನೆಕ್ಸ್ಟ್ ನಾವು ಗೋಲ್ಡ್ ಬಗ್ಗೆ ನೋಡೋಣ. ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬೆಸ್ಟ್ ವೇ ಗೋಲ್ಡ್ ಜ್ಯುವೆಲರಿ ತಗೊಳ್ಳೋದು ಅಥವಾ ಗೋಲ್ಡ್ ಕಾಯಿನ್ಸ್ ಅನ್ನ ತಗೊಳ್ಳೋದು ಅಲ್ವೇ ಅಲ್ಲ. ಯಾಕಂದ್ರೆ ಇದೆಲ್ಲದಕ್ಕೂ ಮೇಕಿಂಗ್ ಚಾರ್ಜಸ್ ಮತ್ತೆ ವೇಸ್ಟೇಜ್ ಚಾರ್ಜಸ್ ಇದೆ. ಆದ್ರಿಂದ ಗೋಲ್ಡ್ ಅನ್ನ ಜ್ಯುವೆಲರಿಯಾಗಿ ತಗೊಂಡ್ರೆ ನಿಮ್ಗೆ ಒಳ್ಳೆಯ ರಿಟರ್ನ್ ಸಿಗೋದೇ ಇಲ್ಲ. ನೀವು ಗೋಲ್ಡ್ ಅನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ತಗೋಬೇಕು ಅಂತ ಅನ್ಕೊಂಡ್ರೆ ನೀವು ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ನಿಮ್ಗೆ ಗೋಲ್ಡ್ ನ ಮೇಕಿಂಗ್ ಚಾರ್ಜಸ್ ಮತ್ತೆ ವೇಸ್ಟೇಜ್ ಚಾರ್ಜಸ್ ಬರೋದೇ ಇಲ್ಲ. ಗೋಲ್ಡ್ ನ ವ್ಯಾಲ್ಯೂ ಎಷ್ಟು ಅಪ್ರಿಶಿಯೇಟ್ ಆಗುತ್ತೋ ಅದರ ರಿಟರ್ನ್ಸ್ ನಿಮ್ಗೆ ಸಿಗೋದು ಅಲ್ಲದೆ 2.7%
ಫಿಕ್ಸ್ಡ್ ರಿಟರ್ನ್ ನಿಮಗೆ ಸಿಗುತ್ತೆ. ಗೋಲ್ಡ್ ಬಾಂಡ್ ಅಲ್ಲಿ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿಲ್ಲ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ನಿಮ್ಗೆ ಫಿಮೇಲ್ ಚೈಲ್ಡ್ ಇದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಈ ರೀತಿ ಗೌರ್ಮೆಂಟ್ ಅಲ್ಲಿ ಯಾವ ಯಾವ ಸ್ಕೀಮ್ಸ್ ಎಲ್ಲ ಇದೆಯೋ ಅದರ ಬಗ್ಗೆ ಒಂದು ಸಣ್ಣದಾಗಿ ರಿಸರ್ಚ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ನಾವು ರಿಯಲ್ ಎಸ್ಟೇಟ್ ಬಗ್ಗೆ ನೋಡೋಣ. ನಾವು ಇಂಡಿಯನ್ಸ್ ಎಲ್ಲರೂ ಕೂಡ ಗೋಲ್ಡ್ ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಹೋಮ್ ಲೋನ್ ಹಾಕಿ ಕೂಡ ಇನ್ವೆಸ್ಟ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ನಾರ್ಮಲ್ ಆಗಿ 8% ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ನಾವು ಇನ್ಫ್ಲೇಷನ್ ಅಗೇನ್ಸ್ಟ್ ಆಗಿ ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ತುಂಬಾ ಮಿನಿಮಮ್ ಆಗಿ ಬರುತ್ತೆ. ಅದು ಮಾತ್ರ ಅಲ್ಲದೆ ಪ್ರಾಪರ್ಟಿ ವ್ಯಾಲ್ಯೂ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಅದರ ಈಕ್ವಿಟಿ ಅಧಿಕವಾಗ್ತಾನೆ ಇರುತ್ತೆ. ಆದ್ರೆ ನೀವು ಇನ್ವೆಸ್ಟ್ ಮಾಡೋ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಯಲ್ಲಿ ನಿಮಗೆ ಕ್ಯಾಶ್ ಫ್ಲೋ ಸಿಕ್ಕಿದ್ರೆ ಅದು ನಿಮಗೆ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿ ಬದಲಾಗುತ್ತೆ. ಯಾಕಂದ್ರೆ ನೀವಿರೋ ಮನೆಯಲ್ಲಿ ನಿಮಗೆ ರೆಂಟಲ್ ಇನ್ಕಮ್ ಬಂದ್ರೆ ಅದು ನಿಮಗೆ ಒಂದು ಒಳ್ಳೆಯ ಅಸೆಟ್ ಆಗಿರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮುಗ್ದೋಗಿದೆ. ಈಗ ನಾವು ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ನ 5th ಸ್ಟೆಪ್ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನ ನಾವು ನೋಡೋಣ. ನಿಮ್ಮ ಆನ್ಯುವಲ್ ಇನ್ಕಮ್ 6 lakhs ಗಿಂತ ಜಾಸ್ತಿ ಇದ್ರೇನೆ ನಿಮಗೆ ಟ್ಯಾಕ್ಸ್ ಪ್ಲಾನಿಂಗ್ ಬೇಕಾಗುತ್ತೆ. ಆ ರೀತಿ ಇಲ್ಲಾಂದ್ರೆ ನಿಮ್ಗೆ ಟ್ಯಾಕ್ಸ್ ಪ್ಲಾನಿಂಗ್ ಅಷ್ಟು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಗೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ. ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲೂ ಕೂಡ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ. ಆದ್ರೆ ನಿಮ್ಮ ಇನ್ಕಮ್ ಒಂದು ವರ್ಷಕ್ಕೆ 6 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಆವಾಗ ನೀವು ಸ್ವಲ್ಪ ಚೆನ್ನಾಗಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಬೇಕು. ATC ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮೂಲಕ ಒಂದು ವರ್ಷಕ್ಕೆ 1.5 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ಶೂರೆನ್ಸ್ಗೆ ಡಿಡಕ್ಷನ್ ಕ್ಲೈಮ್ ಮಾಡಬಹುದು. ಪೆನ್ಷನ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲೂ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ. ಹೋಮ್ ಲೋನ್ ಇದ್ರೆ ಅದಕ್ಕೂ ನೀವು ಟ್ಯಾಕ್ಸ್ ಡಿಡಕ್ಷನ್ ಕ್ಲೈಮ್ ಮಾಡಬಹುದು. ಈ ಡಿಡಕ್ಷನ್ ಅನ್ನ ನೀವು ಯೂಸ್ ಮಾಡಿದ್ರೆ ನೀವು ಅಧಿಕವಾಗಿ ಟ್ಯಾಕ್ಸ್ ಅನ್ನ ಕಟ್ಟದೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡಬಹುದು. ನಿಮ್ಮ ಸಿಂಪಲ್ ಫೈನಾನ್ಷಿಯಲ್ ಪ್ಲಾನ್ ನ ಕೊನೆಯ ಸ್ಟೆಪ್ ಏನಂದ್ರೆ ರಿಟೈರ್ಮೆಂಟ್ ಪ್ಲಾನ್. ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡೋದಕ್ಕೆ ನೀವು ಇವತ್ತು ನಿಮ್ಮ ಎಕ್ಸ್ಪೆನ್ಸ್ ಎಷ್ಟಿದೆ ಅಂತ ನೋಡ್ಬೇಕು. ಈಗ ನಿಮ್ಮ ರಿಟೈರ್ಮೆಂಟ್ ಇವತ್ತಿಂದ 15 ಇಯರ್ ಆದ್ಮೇಲೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನಿಮ್ಗೆ ಏನೆಲ್ಲ ಖರ್ಚು ಬರುತ್ತೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. 15 ಇಯರ್ಸ್ ಆದ್ಮೇಲೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟಿರುತ್ತೋ ಅಷ್ಟು ಅಮೌಂಟ್ ನಿಮ್ಮ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇಂದ ಬರೋ ರೀತಿ ನೀವು ನೋಡ್ಕೋಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವು ಇಂಟರ್ನೆಟ್ ಅಲ್ಲಿ ತುಂಬಾ ಸಾಧಾರಣವಾಗಿ ಒಂದು SIP ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲಾಂದ್ರೆ ವೆಲ್ದಿಯಾಗಿ ರಿಟೈರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ವರ್ಕಿಂಗ್ ಏಜ್ ಅಲ್ಲೇ ಸುಮಾರು ಇನ್ಕಮ್ ಪ್ರೊಡ್ಯೂಸಿಂಗ್ ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ವರ್ಕಿಂಗ್ ಏಜ್ ಅಲ್ಲಿ ಕ್ರಿಯೇಟ್ ಮಾಡೋ ಆ ವೆಲ್ತ್ ನಿಮಗೋಸ್ಕರ ನಿಮ್ಮ ರಿಟೈರ್ಮೆಂಟ್ ಏಜ್ ಅಲ್ಲಿ ಅದು ಕೆಲಸ ಮಾಡುತ್ತೆ. ಈ ಇನ್ಕಮ್ ಪ್ರೊಡ್ಯೂಸ್ ಮಾಡೋ ಅಸೆಟ್ ನೀವು ರಿಟೈರ್ ಆದ್ರೂ ಕೂಡ ದುಡ್ಡಿನ ಬಗ್ಗೆ ಯಾವುದೇ ರೀತಿಯ ಚಿಂತೆ ಮಾಡದೆ ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ಅನ್ನ ಜನರೇಟ್ ಮಾಡ್ತಾ ಇರುತ್ತೆ. ಇದೇ ನಾನು ಹೇಳಕೊಟ್ಟಿರೋ 6 ಸ್ಟೆಪ್ ಸಿಂಪಲ್ ಫೈನಾನ್ಷಿಯಲ್ ಪ್ಲಾನ್. ಈ ಸಿಂಪಲ್ ಫೈನಾನ್ಷಿಯಲ್ ಪ್ಲಾನ್ ಅನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ದುಡ್ಡು ಇಲ್ಲ ಅಂತ ಯಾವುದೇ ರೀತಿಯ ಸಮಸ್ಯೆ ಬರೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕಂದ್ರೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಹೆಲ್ಪ್ ಮಾಡುತ್ತೆ. ನಿಮ್ಮ ಹತ್ರ ಇರೋ ಬ್ಯಾಡ್ ಡೆಟ್ ಅನ್ನೆಲ್ಲ ನೀವು ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದೇ ಇಲ್ಲ. ನಿಮ್ಮ ಹೆಲ್ತ್ ಮತ್ತೆ ಲೈಫಿಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನಿಮ್ಮ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಮೂಲಕ ಒಂದು ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ. ನೀವು ಅರ್ನ್ ಮಾಡೋ ಅಮೌಂಟ್ ಅನ್ನ ಮೊದಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದನ್ನ ತೆಗೆದಿಟ್ಬಿಟ್ರೆ ನಿಮ್ಮ ಫ್ಯೂಚರ್ ತುಂಬಾ ಸೇಫ್ ಆಗಿರುತ್ತೆ. ನೀವು ಅಧಿಕವಾಗಿ ಇನ್ಕಮ್ ಅನ್ನ ಜನರೇಟ್ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ಕರೆಕ್ಟ್ ಆಗಿ ಟ್ಯಾಕ್ಸ್ ಡಿಡಕ್ಷನ್ ಅನ್ನ ಯೂಸ್ ಮಾಡೋದ್ರಿಂದ ನೀವು ಅರ್ನ್ ಮಾಡೋ ಅಮೌಂಟ್ ಅನ್ನ ಇನ್ನೂ ಜಾಸ್ತಿ ಮಲ್ಟಿಪಲ್ ಮಾಡಬಹುದು. ಇದೆಲ್ಲವನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಲೈಫ್ ನ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಯಾವ್ದ್ರ ಬಗ್ಗೆ ಚಿಂತೆ ಮಾಡದೆ ವೆಲ್ದಿ ಆಗಿರ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಲ್ಮೋಸ್ಟ್ ಎವ್ರಿಥಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಚಾನಲ್ ನ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಚಾನಲ್ ನ ಅದರ್ ಫೈನಾನ್ಸ್ ಫ್ರೈಡೆ ವಿಡಿಯೋವನ್ನ ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಕೋಬಹುದು. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಇದ್ದ ಲಿಂಕ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಸ್ಟಾಕ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ನಮ್ಮನ್ನ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.